ಗುರು ಪುಷ್ಯ ಯೋಗದ ಮಹತ್ವ, ಆಚರಣೆ ಮತ್ತು ಆಧ್ಯಾತ್ಮಿಕ ಸಂದೇಶದ ಬಗ್ಗೆ ಒಂದಷ್ಟು ವಿಚಾರಧಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಗ್ರಹಗಳು, ನಕ್ಷತ್ರಗಳು ಮತ್ತು ಕಾಲದ ಸಂಯೋಗಗಳಿಗೆ ವಿಶೇಷ ಮಹತ್ವವಿದೆ. ಅವುಗಳಲ್ಲಿ ಗುರುವಾರದಂದು ಪುಷ್ಯ ನಕ್ಷತ್ರವು ಬರುವ ಗುರು ಪುಷ್ಯ ಯೋಗ ಅಥವಾ ಗುರು ಪುಷ್ಯಮಿ ಅತ್ಯಂತ ಶುಭಕರ ಮತ್ತು ಫಲಪ್ರದ ಯೋಗವೆಂದು ಪರಿಗಣಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಯೋಗವು ಜ್ಞಾನ, ಧರ್ಮ, ಆಧ್ಯಾತ್ಮಿಕತೆ, ಗುರುಕೃಪೆ ಮತ್ತು ಶುಭಾರಂಭಗಳ ಸಂಕೇತವಾಗಿ ಗುರುತಿಸಿಕೊಂಡಿದೆ. ಆದ್ದರಿಂದ ಅನೇಕ ಭಕ್ತರು, ಸಾಧಕರು ಹಾಗೂ ಜ್ಯೋತಿಷ್ಯವನ್ನು ನಂಬುವವರು ಈ ದಿನವನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಜ್ಯೋತಿಷ್ಯದಲ್ಲಿ ಗುರು ಅಥವಾ ಬೃಹಸ್ಪತಿ ಗ್ರಹವನ್ನು ಜ್ಞಾನ, ಶಿಕ್ಷಣ, ಧರ್ಮ, ಸದಾಚಾರ, ಸತ್ಸಂಗ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಮತ್ತೊಂದೆಡೆ ಪುಷ್ಯ ನಕ್ಷತ್ರವು ವೇದ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಂಗಳಕರ ನಕ್ಷತ್ರಗಳಲ್ಲಿ ಒಂದಾಗಿದೆ. ಪುಷ್ಯ ಎಂಬ ಪದದ ಅರ್ಥ ಪೋಷಣೆ, ಬೆಳವಣಿಗೆಗೆ ಮತ್ತು ಅಭಿವೃದ್ಧಿ. ಆದ್ದರಿಂದ ಈ ನಕ್ಷತ್ರವು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ, ಸಮೃದ್ಧಿ ಮತ್ತು ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಗುರುವಾರದಂದು ಪುಷ್ಯ ನಕ್ಷತ್ರ ಬಂದಾಗ ಜ್ಞಾನ ಮತ್ತು ಬೆಳವಣಿಗೆಯ ಈ ಎರಡೂ ಶಕ್ತಿಗಳು ಒಂದಾಗುವುದರಿಂದ ಅದನ್ನು ಗುರುಪುಷ್ಯ ಯೋಗವೆಂದು ಕರೆಯಲಾಗುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಗುರುಪುಷ್ಯ ಯೋಗವು ಅತ್ಯಂತ ಪವಿತ್ರ ಸಮಯವೆಂದು ಪರಿಗಣಿಸಲಾಗಿದೆ. ಈ ದಿನದಲ್ಲಿ ಭಕ್ತರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ತಮ್ಮ ಇಷ್ಟ ದೇವತೆ, ಕುಲದೇವತೆ ಅಥವಾ ಗುರುಗಳ ಆರಾಧನೆಯನ್ನು ಮಾಡುತ್ತಾರೆ. ಗುರು ಪೂಜೆಗೆ ವಿಶೇಷ ಮಹತ್ವವಿದ್ದು, ಗುರುಗಳ ಆಶೀರ್ವಾದವನ್ನು ಪಡೆಯುವುದರಿಂದ ಜೀವನದಲ್ಲಿ ಜ್ಞಾನ, ವಿವೇಕ ಮತ್ತು ಯಶಸ್ಸು ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಅನೇಕರು ತಮ್ಮ ಗುರುಗಳ ಚಿತ್ರ ಅಥವಾ ಪಾದುಕೆಗಳಿಗೆ ಪೂಜೆ ಸಲ್ಲಿಸಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ. ಈ ದಿನದಲ್ಲಿ ಗಣಪತಿ ಉಪಾಸನೆ, ದತ್ತಾತ್ರೇಯ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಗುರುಮಂತ್ರ ಜಪ ಮತ್ತು ಗಾಯತ್ರಿ ಮಂತ್ರ ಜಪಗಳನ್ನು ಮಾಡುವ ಸಂಪ್ರದಾಯವಿದೆ. ಓಂ ಗಂ ಗಣಪತಯೇ ನಮಃ, ಓಂ ಶ್ರೀ ಗುರುದೇವ ದತ್ತಾಯ ನಮಃ ಹಾಗೂ ಓಂ ಗ್ರಾಂ ಗ್ರೀಂ ಗ್ರಂ ಸಹ ಗುರುವೇ ನಮಃ ಮುಂತಾದ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸುವುದು ಶುಭಕರವೆಂದು ಹೇಳಲಾಗುತ್ತದೆ. ಮಂತ್ರ ಜಪದ ಉದ್ದೇಶ ಕೇವಲ ಫಲಾಪೇಕ್ಷೆ ಅಲ್ಲ, ಮನಸ್ಸಿನ ಏಕಾಗ್ರತೆ, ಆತ್ಮವಿಶ್ವಾಸ ಮತ್ತು ಆಂತರಿಕ ಶಾಂತಿಯನ್ನು ಬೆಳೆಸುವುದಾಗಿದೆ. ಗುರುಪುಷ್ಯ ಯೋಗವು ಧ್ಯಾನ ಮತ್ತು ಸಾಧನೆಗೆ ಅತ್ಯಂತ ಅನುಕೂಲಕರ ಸಮಯವೆಂದು ಅನೇಕ ಆಧ್ಯಾತ್ಮಿಕ ಪರಂಪರೆಗಳು ತಿಳಿಸಿದೆ. ಮನಸ್ಸನ್ನು ಶಾಂತಗೊಳಿಸಿ ದೇವರ ಸ್ಮರಣೆಯಲ್ಲಿ ಕೆಲ ಸಮಯ ಕಳೆಯುವುದು, ಆತ್ಮಾವಲೋಕನ ಮಾಡುವುದು ಹಾಗೂ ಆಧ್ಯಾತ್ಮಿಕ ಸಾಧನೆಗಳನ್ನು ಆರಂಭಿಸುವುದು ಈ ದಿನದಲ್ಲಿ ವಿಶೇಷ ಮಹತ್ವವನ್ನು ಪಡೆದಿದೆ. ಅನೇಕ ಸಾಧಕರು ಹೊಸ ಮಂತ್ರ ದೀಕ್ಷೆ, ಜಪಾನುಷ್ಠಾನ ಅಥವಾ ವಿಶೇಷ ವ್ರತಗಳನ್ನು ಇದೇ ದಿನ ಆರಂಭಿಸುತ್ತಾರೆ. ದಾನ ಧರ್ಮಗಳಿಗೂ ಗುರುಪುಷ್ಯ ಯೋಗದಲ್ಲಿ ವಿಶೇಷ ಸ್ಥಾನವಿದೆ. ಹಳದಿ ಬಣ್ಣದ ವಸ್ತ್ರಗಳು, ಕಡಲೆಬೇಳೆ, ಅರಿಶಿನ, ಹಣ್ಣುಗಳು, ಧಾರ್ಮಿಕ ಪುಸ್ತಕಗಳು ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ದಾನ, ಸೇವೆ ಮತ್ತು ಕೃತಜ್ಞತೆಯಂತಹ ಮೌಲ್ಯಗಳು ಈ ಯೋಗದ ಪ್ರಮುಖ ಸಂದೇಶಗಳಾಗಿವೆ. ಭಾರತೀಯ ಸಂಪ್ರದಾಯದಲ್ಲಿ ಗುರುಪುಷ್ಯ ಯೋಗವನ್ನು ಹೊಸ ಕಾರ್ಯಗಳ ಆರಂಭಕ್ಕೂ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಹೊಸ ವ್ಯವಹಾರ, ವಿದ್ಯಾಭ್ಯಾಸ, ಮನೆ ನಿರ್ಮಾಣ, ಪೂಜಾ ಕಾರ್ಯಗಳು, ವಾಹನ ಖರೀದಿ ಅಥವಾ ಚಿನ್ನ ಬೆಳ್ಳಿ ಖರೀದಿಯಂತಹ ಕಾರ್ಯಗಳನ್ನು ಈ ದಿನ ಆರಂಭಿಸುವ ಪದ್ಧತಿ ಇದೆ. ಆದರೆ ಯಾವುದೇ ಕಾರ್ಯವನ್ನು ಕೇವಲ ಯೋಗದ ಆಧಾರದ ಮೇಲೆ ಅಲ್ಲದೆ ಆರ್ಥಿಕ ಸಾಮರ್ಥ್ಯ, ಸೂಕ್ತ ಯೋಜನೆ ಮತ್ತು ವಿವೇಕದ ಆಧಾರದ ಮೇಲೂ ನಿರ್ಧರಿಸಬೇಕು ಎಂಬುದು ಆಧ್ಯಾತ್ಮಿಕ ಚಿಂತಕರ ಅಭಿಪ್ರಾಯವಾಗಿದೆ. ಈ ಪವಿತ್ರ ದಿನದಲ್ಲಿ ಕೋಪ, ಜಗಳ, ಸುಳ್ಳು, ನಿಂದನೆ, ಹಿರಿಯರ ಅವಮಾನ ಹಾಗೂ ದುಷ್ಟ ಚಿಂತನೆಗಳಿಂದ ದೂರವಿರಬೇಕು ಎಂದು ಹೇಳಲಾಗಿದೆ. ಸಾಧನೆ ಮಾಡುವವರು ಮದ್ಯಪಾನ, ಮಾಂಸಾಹಾರ ಹಾಗೂ
ತಾಮಸಿಕ ಆಹಾರವನ್ನು ತ್ಯಜಿಸಿ ಸಾತ್ವಿಕ ಜೀವನ ಶೈಲಿಯನ್ನು ಅನುಸರಿಸುವುದು ಉತ್ತಮವೆಂದು ಪರಿಗಣಿಸಲಾಗಿದೆ. ಗುರು ಪುಷ್ಯ ಯೋಗವು ನಮಗೆ ಒಂದು ಮಹತ್ವದ ಜೀವನ ಸಂದೇಶವನ್ನು ನೀಡುತ್ತದೆ. ನಿಜವಾದ ಸಂಪತ್ತು ಎಂದರೆ ಕೇವಲ ಹಣ ಅಥವಾ ಭೌತಿಕ ವಸ್ತುಗಳಲ್ಲ. ಜ್ಞಾನ, ಸದಾಚಾರ, ಸೇವಾಭಾವ, ಶಿಸ್ತು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯೇ ಜೀವನದ ಶಾಶ್ವತ ಸಂಪತ್ತು. ಆದ್ದರಿಂದ ಈ ಯೋಗವನ್ನು ಕೇವಲ ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡುವುದಕ್ಕಿಂತ ಆತ್ಮ ಪರಿಶೀಲನೆ, ಗುರುಗಳ ಗೌರವ, ಜ್ಞಾನಾರ್ಜನೆ ಮತ್ತು ಸಕಾರಾತ್ಮಕ ಜೀವನದತ್ತ ಹೆಜ್ಜೆ ಇಡುವ ಅವಕಾಶವಾಗಿ ಪರಿಗಣಿಸುವುದು ಹೆಚ್ಚು ಅರ್ಥಪೂರ್ಣವಾಗಿದೆ. ಒಟ್ಟಾರೆ ಗುರುಪುಷ್ಯ ಯೋಗವು ಭಾರತೀಯ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಈ ಯೋಗವು ಜ್ಞಾನ, ಭಕ್ತಿ ಸೇವೆ, ದಾನ, ಶಿಸ್ತು ಮತ್ತು ಆತ್ಮೋನ್ನತಿಯ ಮೌಲ್ಯಗಳನ್ನು ನೆನಪಿಸುತ್ತದೆ. ಭಕ್ತಿಯೊಂದಿಗೆ, ವಿವೇಕದೊಂದಿಗೆ ಮತ್ತು ಸಕಾರಾತ್ಮಕ ಮನೋಭಾವದೊಂದಿಗೆ ಈ ದಿನವನ್ನು ಆಚರಿಸಿದಾಗ ಅದರ ನಿಜವಾದ ಮಹತ್ವವನ್ನು ಅನುಭವಿಸಬಹುದು. ಮಂತ್ರ ಜಪ, ಧ್ಯಾನ, ದಾನ ಮತ್ತು ದೇವರ ಆರಾಧನೆಯ ಮೂಲಕ ಈ ದಿನವನ್ನು ಸಾರ್ಥಕಗೊಳಿಸಿದರೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ, ಆಂತರಿಕ ಶಾಂತಿ ಮತ್ತು ದೈವಿಕ ಅನುಗ್ರಹ ಹೆಚ್ಚಾಗುತ್ತದೆ ಎಂಬುದು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ನಂಬಿಕೆಯಾಗಿದೆ. ಗುರು ಪುಷ್ಯ ಯೋಗದ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.